ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಪ್ರಶ್ನೆ 1, ಪ್ರಾಗೈತಿಹಾಸಿಕ ಮಾನವರು ಹೆಚ್ಚಾಗಿ ಎಲ್ಲೆಲ್ಲಿ ವಾಸಿಸುತ್ತಿದ್ದರು? ಉತ್ತರ: ಪ್ರಾಗೈತಿಹಾಸಿಕ ಮಾನವರು ಹೆಚ್ಚಾಗಿ ನದಿ ತೀರಗಳು, ಗುಹೆಗಳು ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದರು. ಪ್ರಶ್ನೆ 2, ನದಿಗಳು ಮಾನವರ ಜೀವನಕ್ಕೆ ಹೇಗೆ ಸಹಾಯ ಮಾಡುತ್ತಿದ್ದವು? ಉತ್ತರ: ನದಿಗಳು ಮಾನವರ ಜೀವನಕ್ಕೆ ಕುಡಿಯುವ ನೀರು, ಆಹಾರ ಮತ್ತು ಕೃಷಿಗೆ ನೆರವಾಗುತ್ತಿದ್ದವು. ಪ್ರಶ್ನೆ 3, ವಿಜಯನಗರ ಸಾಮ್ರಾಜ್ಯದ ಒಂದು ಪ್ರಮುಖ ಕೊಡುಗೆ ಯಾವುದು? ಉತ್ತರ: ಕಲೆ ಹಾಗೂ ವಾಸ್ತುಶಿಲ್ಪದ ಅಭಿವೃದ್ಧಿ ವಿಜಯನಗರ ಸಾಮ್ರಾಜ್ಯದ ಪ್ರಮುಖ ಕೊಡುಗೆಗಳಾಗಿವೆ. ಪ್ರಶ್ನೆ 4, ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಯಾರು? ಉತ್ತರ: ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಅಶೋಕ. ಪ್ರಶ್ನೆ 5, ಸಮಾಜ ಎಂದರೆ ಏನು? ಉತ್ತರ: ಒಟ್ಟಾಗಿ ಬದುಕುವ ಜನರ ಗುಂಪನ್ನು ಸಮಾಜ ಎನ್ನುವರು. ಪ್ರಶ್ನೆ 6, ಸಂಸ್ಕೃತಿ ಎಂದರೇನು? ಉತ್ತರ: ಜನರ ಜೀವನ ಶೈಲಿ, ಆಚರಣೆ ಹಾಗೂ ಪರಂಪರೆಗಳ ಸಮೂಹಕ್ಕೆ ಸಂಸ್ಕೃತಿ ಎನ್ನುವರು. ಪ್ರಶ್ನೆ 7, ಭೂಮಿ ಯಾವ ಆಕಾರದಲ್ಲಿದೆ? ಉತ್ತರ: ಭೂಮಿ ಗೋಳಾಕಾರದಲ್ಲಿದೆ. ಭೂಮಿ ಗೋಳಾಕಾರದಲ್ಲಿದೆ. ಪ್ರಶ್ನೆ 8, ಪರಿಸರ ಸಂರಕ್ಷಣೆ ಯಾಕೆ ಅಗತ್ಯ? ಉತ್ತರ: ಜೀವ ಜಗತ್ತಿನ ಉಳಿವಿಗಾಗಿ ಪರಿಸರದ ಸಂರಕ್ಷಣೆ ಅಗತ್ಯ. ಪ್ರಶ್ನೆ 9, ಅರ್ಥಶಾಸ್ತ್ರ ಎಂದರೇನು? ಉತ್ತರ: ಮಾನವನ ಅಗತ್ಯಗಳು ಹಾಗೂ ಸಂಪನ್ಮೂಲಗಳ ಬಳಕೆಯನ್ನು ಅಧ್ಯಯನ ಮಾಡುವುದನ್ನು ಅರ್ಥಶಾಸ್ತ್ರ ಎನ್ನುವರು. ಉಳಿತಾಯದ ಮಹತ್ವವೇನು? ಉತ್ತರ: ಭವಿಷ್ಯದ ಅಗತ್ಯಗಳಿಗೆ ಹಣವನ್ನು ಉಳಿಸಲು ಸಹಾಯ ಮಾಡುತ್ತದೆ. ಈ ಒಂದು ವಿಷಯವನ್ನು ಉಳಿತಾಯದ ಮಹತ್ವ ಅಂತ ಕರಿತೇವೆ ಮಕ್ಕಳ. ಇಲ್ಲಿಗೆ 9ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿ ಸೇತುಬಂಧ ಸಾಹಿತ್ಯ ಪೂರ್ವ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋವನ್ನು ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.